ಓಂ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಒಂದು ಮಾತನ್ನು ಸದಾ ನೆನಪಿಟ್ಟುಕೊಳ್ಳಿ, ಎಲ್ಲಿಯವರೆಗೂ ನಿಮ್ಮ ಮನಸ್ಸಿನಲ್ಲಿ ಭಯವಿರುತ್ತದೆಯೋ ಅಲ್ಲಿಯವರೆಗೂ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ತಲೆಯಿಂದ ಮನಸ್ಸಿನಿಂದ ಭಯವನ್ನು ತೆಗೆದರೆ ನಿಮ್ಮ ಯಶಸ್ಸನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ವೃಷಭ ರಾಶಿಯವರಿಗೆ ನಿಮ್ಮ 3ನೇ ಭಾವದಲ್ಲಿ ಗುರುಗ್ರಹ ಜೂನ್ 2ಕ್ಕೆ ಗೋಚಾರ ಮಾಡಲಿದೆ. ಅಕ್ಟೋಬರ್ 21ರವರೆಗೂ 3ನೇ ಭಾವದಲ್ಲಿಯೇ ಇರುತ್ತದೆ. ಈ ಗುರುಗ್ರಹದ ಮಹಾಪರಿವರ್ತನೆ ವೃಷಭ ರಾಶಿಯವರ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಜ್ಞಾನಕಾರಕ ಗುರುಗ್ರಹ, ಸಂತಾನಕಾರಕ, ಧನಕಾರಕ ಗುರುಗ್ರಹದಿಂದ ನಿಮ್ಮಲ್ಲಿ ಎಷ್ಟು ಜ್ಞಾನವಿದೆ, ನಿಮ್ಮ ಮಾತಿನಲ್ಲಿ ಎಷ್ಟು ಗಂಭೀರವಿದೆ, ವಿನಯವಿದೆ ಎಂದು ನೋಡಬಹುದು. ಇಂತಹ ಗುರುಗ್ರಹ ನಿಮ್ಮ 3ನೇ ಭಾವವಾದಂತಹ ಕಟಕ ರಾಶಿಯಲ್ಲಿ ಜೂನ್ 2ಕ್ಕೆ ಗೋಚಾರ ಮಾಡುತ್ತಿದೆ. ಕಟಕ ರಾಶಿ ಗುರುವಿಗೆ ಉಚ್ಚ ರಾಶಿಯಾಗಿದೆ. ಗುರು ಈ ರಾಶಿಯಲ್ಲಿ ತುಂಬ ಕಂಫರ್ಟಬಲ್ ಆಗಿ ಇರುತ್ತದೆ. 3ನೇ ಭಾವ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್, ನಿಮ್ಮ ಸೋದರರ ಭಾವ, ಶಾರ್ಟ್ ಟ್ರಾವೆಲ್, ಪರಾಕ್ರಮವನ್ನು ವಿಶ್ಲೇಷಣೆ ಮಾಡಬಹುದು. 3ನೇ ಭಾವದಿಂದ ನಿಮ್ಮ ಸೋಷಿಯಲ್ ನೆಟ್ವರ್ಕ್, ನಿಮ್ಮ ಭುಜಗಳು ಎಷ್ಟು ಬಲವಾಗಿದೆ ಎಂದು ನೋಡಬಹುದು. ಗುರುಗ್ರಹದ ದೃಷ್ಟಿ ನಿಮ್ಮ 7ನೇ ಭಾವ, 9ನೇ ಭಾವ ಹಾಗೂ ಲಾಭಸ್ಥಾನಕ್ಕೆ ಬೀಳುತ್ತಿದೆ. ಮೊದಲಿಗೆ ಗುರುಗ್ರಹ ನಿಮ್ಮ 3ನೇ ಭಾವಕ್ಕೆ ಗೋಚಾರ ಮಾಡಿದಾಗ ನಿಮ್ಮಲ್ಲಿ ಜ್ಞಾನ, ಕೌಶಲ್ಯ ಹೆಚ್ಚಾಗುತ್ತದೆ. ವೃಷಭ ರಾಶಿಯವರು ನಿಮ್ಮ ಲೈಫಲ್ಲಿ ಒಂದು ಗೋಲನ್ನು ಸೆಟ್ ಮಾಡಿಕೊಳ್ಳುತ್ತೀರಾ. ಈ ವರ್ಷ ನಾನು ಏನನ್ನಾದರೂ ಅಚೀವ್ಮೆಂಟ್ ಮಾಡಲೇಬೇಕು ಎಂಬಂತಹ ದೃಢವಾದ ಸಂಕಲ್ಪ ಮಾಡಿಕೊಳ್ಳುತ್ತೀರಾ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಗುರುಗ್ರಹ ಗೋಚಾರ ಮಾಡಿದಾಗ ನಿಮ್ಮ ನಾಲೆಡ್ಜ್ ಹೆಚ್ಚಾಗುತ್ತದೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಲು ಇಷ್ಟಪಡದೆ ನಿಮ್ಮ ಸ್ಕಿಲ್ಸ್ಗಳನ್ನು ಇಂಪ್ರೂವ್ ಮಾಡಿಕೊಳ್ಳುತ್ತೀರಾ. ಗುರುಗ್ರಹದ ದೃಷ್ಟಿ 7ನೇ ಭಾವಕ್ಕೆ ಬೀಳುತ್ತಿದೆ. ವಿವಾಹಕ್ಕಾಗಿ ವಧು ಅಥವಾ ವರನನ್ನು ಹುಡುಕುತ್ತಿದ್ದರೆ ಮ್ಯಾರೇಜ್ ಸೆಟ್ ಆಗುವಂತಹ ಸಾಧ್ಯತೆಗಳಿವೆ. ನಿಮ್ಮ 7ಮ ಭಾವಕ್ಕೆ ಗುರುವಿನ ದೃಷ್ಟಿ ಬೀಳುತ್ತಿರುವುದರಿಂದ 7ಮ ಭಾವದಿಂದ ಪಾರ್ಟ್ನರ್ಶಿಪ್ ಅನ್ನು ವಿಶ್ಲೇಷಣೆ ಮಾಡಬಹುದು. ಈ ವರ್ಷ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಹೆಚ್ಚು ಲಾಭವನ್ನು ಗಳಿಸುತ್ತೀರಾ. ಗುರುವಿನ ದೃಷ್ಟಿ ಲಾಭಸ್ಥಾನಕ್ಕೆ ಬೀಳುತ್ತಿದೆ. 2026ರಲ್ಲಿ ನೀವು ಯಾವುದಾದರೂ ಹೊಸ ಮಷೀನನ್ನು ಪರ್ಚೇಸ್ ಮಾಡಬೇಕು ಅಥವಾ ಯಾವುದಾದರೂ ವಸ್ತುವನ್ನು ಮನೆಗೆ ತರಬೇಕು, ಪರ್ಚೇಸ್ ಮಾಡಬೇಕು ಅಂದುಕೊಂಡಿದ್ದರೆ ಈ ವರ್ಷ ಸ್ಟ್ರಾಂಗ್ ಆಗಿ ಸಂಕಲ್ಪ ಮಾಡಿಕೊಳ್ಳುತ್ತೀರಾ ಹಾಗೂ ಪರ್ಚೇಸ್ ಮಾಡಿಯೇ ಮಾಡುತ್ತೀರಾ. ಗುರುಗ್ರಹದ ದೃಷ್ಟಿ ನಿಮ್ಮ 9ನೇ ಭಾವಕ್ಕೆ ಬೀಳುತ್ತಿರುವುದರಿಂದ ಭಾಗ್ಯಕಾರಕ ಗುರುಗ್ರಹ ಭಾಗ್ಯದ ಮನೆ, ಅದೃಷ್ಟದ ಭಾವವನ್ನು ವೀಕ್ಷಿಸುತ್ತಿರುವುದರಿಂದ ಜೂನ್ 2ರಿಂದ ಅಕ್ಟೋಬರ್ 21ರ ಒಳಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತವೆ. ಹೋಮ, ಹವನ, ಯಜ್ಞ ಕಾರ್ಯಗಳು ಜರುಗುತ್ತವೆ. ನಿಮ್ಮ ಫ್ಯಾಮಿಲಿಯವರು ನಿಮ್ಮ ಬಗ್ಗೆ ಪ್ರೌಡ್ ಫೀಲ್ ಮಾಡಿಕೊಳ್ಳುತ್ತಾರೆ. ಅಂತಹ ಸಾಧನೆಯನ್ನು, ಅಚೀವ್ಮೆಂಟನ್ನು ವೃಷಭ ರಾಶಿಯವರು ಈ ವರ್ಷ ಜೂನ್ 2ರಿಂದ ಅಕ್ಟೋಬರ್ 21ರವರೆಗೆ ಮಾಡಿಯೇ ಮಾಡುತ್ತೀರಾ. ನಿಮ್ಮ ತಂದೆಯವರ ಕಡೆಯಿಂದ ನಿಮಗೆ ಅನುಕೂಲವಾಗಲಿದೆ. ಅವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ. 3ನೇ ಭಾವ ಅಂದರೆ ಇಂಟರ್ನೆಟ್ ಭಾವವಾಗಿರುವುದರಿಂದ ನೀವು ಟ್ರಾವೆಲಿಂಗ್ ಬಿಸ್ನೆಸ್ ಮಾಡುತ್ತಿದ್ದರೆ ಅಥವಾ ಆನ್ಲೈನಲ್ಲಿ ವರ್ಕ್ ಮಾಡುತ್ತಿದ್ದರೆ ಗುರುಗ್ರಹ ಗುಡ್ ರಿಸಲ್ಟ್ಗಳನ್ನೇ ಕೊಡಲಿದೆ. ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಅದೃಷ್ಟದ ವರ್ಷವಾಗಿದೆ. ಗುರುಗ್ರಹ ಒಂದು ರಾಶಿಯಲ್ಲಿ ಸರಿಸುಮಾರು 1 ವರ್ಷಗಳ ಕಾಲ ಸ್ಥಿತವಾಗಿರುತ್ತದೆ. 12 ವರ್ಷಗಳ ನಂತರ ತನ್ನ ಉಚ್ಚ ರಾಶಿಯಾದಂತಹ ಕಟಕ ರಾಶಿಯನ್ನು ಗುರುಗ್ರಹ ಪ್ರವೇಶಿಸುತ್ತಿದೆ. ಆದ್ದರಿಂದ ಧೈರ್ಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಭಯ, ಅನುಮಾನಗಳನ್ನು ತೆಗೆದುಹಾಕಿದರೆ ಯಶಸ್ಸು ಸಿಗುವುದು ಶತಸಿದ್ಧ. ಜಾಬ್ ಹಾಗೂ ಬಿಸ್ನೆಸ್ ಅಲ್ಲಿ ಹೆಚ್ಚು ಲಾಭ ಗಳಿಸಲು ಶುಕ್ರ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಜಪಿಸುವುದರಿಂದ ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.